ಅದ್ರ ಬಗ್ಗೆ ರಿಸರ್ಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ನನಗೆ ಕೆಲವೊಂದು ವೈಜ್ಞಾನಿಕ ಅಂಶಗಳು ನಮ್ಮ ವೇದಗಳಲ್ಲಿ, ನಮ್ಮ ವೇದಿಕ ಸಾಹಿತ್ಯದಲ್ಲಿ, ನಮ್ಮ ಭಾರತೀಯ ಶಾಸ್ತ್ರಗಳಲ್ಲಿ, ಈವನ್ ಜ್ಯೋತಿಷ್ಯ ಶಾಸ್ತ್ರದಲ್ಲಿಯೂ ಸಹಿತ ನಮಗೆ ಅನೇಕ ವೈಜ್ಞಾನಿಕ ಅಂಶಗಳನ್ನು, ವೈಜ್ಞಾನಿಕ ವಿವರಣೆಗಳನ್ನು ನಮಗೆ ಕಾಣಲಿಕ್ಕೆ ಸಿಗುತ್ತೆ. ನಾನು ಈ ವಿಡಿಯೋದಲ್ಲಿ ನಿಮಗೆ ಏನನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದರೆ, ಸೌರ ಕೇಂದ್ರ ಮಾದರಿ, ಬೆಳಕಿನ ವೇಗ, ಪರಮಾಣು ಸಿದ್ಧಾಂತ, ಆಕಾಶಕಾಯಗಳ ಪ್ರಕಾಶಕತೆ, ಬೆಳಕಿನ ಗೋಚರ ಸ್ಪೆಕ್ಟ್ರಮ್ ಅಂದರೆ ವಿಸಿಬಲ್ ಸ್ಪೆಕ್ಟ್ರಮ್ ಆಫ್ ದಿ ಲೈಟ್, ಮತ್ತೆ ಸಮಯದ ಸಾಪೇಕ್ಷಕತೆ ಅಥವಾ ಟೈಮ್ ಡೈಲೇಷನ್, ಮತ್ತೆ ಆಯಾಮಗಳು ಅಥವಾ ಡೈಮೆನ್ಷನ್ಸ್, ಕೊನೆಗೆ ಬರುವಂತದ್ದು ಗ್ರಹಣಗಳು. ಈ ಗ್ರಹಣಗಳ ಬಗ್ಗೆ ಇರುವಂತ ಮಾಹಿತಿ ಅಂತೂ ಅತ್ಯಂತ ಕ್ಯೂರಿಯಸ್ ಆಗಿದೆ. ಸೌರ ಕೇಂದ್ರ ಮಾದರಿಯ ಬಗ್ಗೆ ನೋಡೋಣ. ಸೌರ ಕೇಂದ್ರ ಮಾದರಿಯನ್ನು ಪ್ರತಿಪಾದಿಸಿದ್ದು ಯಾರು ಅಂತ ನಮ್ಗೆ ಯಾರಾದ್ರೂ ಕೇಳಿದ್ರೆ, ನಾವು 15ನೇ ಶತಮಾನದಲ್ಲಿ ಬಂದಂತ ನಿಕೋಲಸ್ ಕೋಪರ್ನಿಕಸ್ ಅವರ ಹೆಸರನ್ನ ಹೇಳ್ತೀವಿ. ಆದರೆ ನಿಕೋಲಸ್ ಕೋಪರ್ನಿಕಸರಿಗೂ ಸಾವಿರಾರು ವರ್ಷಗಳ ಮೊದಲೇ ಋಗ್ವೇದದಲ್ಲಿ ಸೌರ ಕೇಂದ್ರ ಮಾದರಿಯ ಅತ್ಯಂತ ಸ್ಪಷ್ಟವಾದಂತಹ ವಿವರಣೆ ಇದೆ ಅಂದ್ರೆ ನೀವು ನಂಬಲೇಬೇಕು.